ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಆಲ್ರೆಡಿ ಮಳೆ ಎಲ್ಲ ಚಾಲೂ ಆಗಿ 2 ತಿಂಗಳು ಆಗ್ತಾ ಬಂದಿತ್ತು. ಯಾವುದೇ ರೀತಿ ಮಳೆ ಕೂಡ ಬಂದಿರಲಿಲ್ಲ ನಮ್ಮ ಭಾಗದಾಗ. ಬಿಜಾಪುರ ಡಿಸ್ಟಿಕ್ ಬಬಲೇಶ್ವರ ತಾಲೂಕದಾಗ ಯಾವುದೂ ಮಳೆ ಆಗಿರಲಿಲ್ಲ. ಸೊ ನಿನ್ನೆ ರಾತ್ರಿಯಿಂದ ಬೆಳತನ ಫುಲ್ಲು ಜಿಟಿ ಮಳೆ ಹತ್ತೈತಿ. ಸೊ ನೆಲ ಕೂಡ ಫುಲ್ ಎಲ್ಲ ಹಸಿಯಾಗಿ ಬಿಟ್ಟೈತಿ. ಸೊ ಈ ಒಂದು ಸಂದರ್ಭದಾಗ ಕಬ್ಬಿನ ಗ್ರೋತಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತಾ ಮತ್ತು ಈ ಒಂದು ಮಳೆಗೆ ನಾವು ಏನೆಲ್ಲ ಮಾಡ್ಬೇಕಂತೇಳಿ ಪ್ರತಿಯೊಂದು ಎಲ್ಲ ಮಾಹಿತಿನ ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಕಬ್ಬಿನಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ತೆಗಿಬೇಕು. ಇವಾಗ ನೀವು ಪ್ರತಿ ವರ್ಷ ನೀವು 1 ಎಕರೆಗೆ 20,000 30,000 ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತಿದ್ರೆ ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿರಿ. 1 ಎಕರೆಗೆ 5,000 to 10,000 ಮಾತ್ರ ಖರ್ಚು ಮಾಡಿಕೊಂಡು ಯಾವ ರೀತಿ ಇಳುವರಿ ನೀವು 40-50 ಟನ್ ಕಬ್ಬು ಬೆಳೀತಾ ಇದ್ದರೆ ಯಾವ ರೀತಿ 70-80-90 ಟನ್ 1 ಎಕರೆಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನೀವೇನಿಲ್ಲಿ ನೋಡಕತ್ತೀರಿ, ಇದು ಬಂದುಬಿಟ್ಟು ಕಬ್ಬು 32 ದಿನ ಆಗ್ತಾ ಬಂತು. ಅಂದರೆ 1 ತಿಂಗಳ ಮ್ಯಾಗ 2 ದಿನ ಆಯ್ತು. ಅಂದರೆ ಇದು ಜೂನ್ 17ನೇ ತಾರೀಕು ಕಬ್ಬನ್ನು ನಾಟಿ ಮಾಡೀವಿ. ಇವತ್ತು ಆಲ್ರೆಡಿ ನೋಡ್ಬೋದು ಜುಲೈ 19, ಅಂದರೆ 32 ದಿನ ಆಗ್ತಾ ಬಂತು. 32 ದಿನದಾಗ ಕಬ್ಬಿನ ಮರಿಗಳ ಸಂಖ್ಯೆ ನೋಡಿದ್ರೆ ನೀವೇ ಶಾಕ್ ಆಗ್ತೀರಿ. ಪ್ರಾಮಿಸ್ ಮಾಡಿ ಹೇಳತ್ತಾನು, ಯಾವುದೇ ಕಾರಣಕ್ಕೂ ಸುಳ್ಳಂತೂ ಇನ್ಫಾರ್ಮೇಷನ್ ಕೊಡಲ್ಲ. ಕರೆಕ್ಟ್ 32 ದಿನ ಆಯಿತು. ಕಬ್ಬಿನ ಮರಿಗಳ ಸಂಖ್ಯೆ ನೋಡ್ಬೋದು ನೀವು ರೀ. ಆಲ್ರೆಡಿ ಒಂದೊಂದು ಮರಿಗೆ ಒಂದೊಂದು ಕಬ್ಬು ಏನು ನಾಟಿತ್ತಲ್ಲ ಸ್ಟಾರ್ಟಿಂಗ್, ಅದಕ್ಕೆ 2, 3, 4 ಈ ರೀತಿ ಮರಿ ಬರಾಕತ್ತೇವೆ. ನೀವು ಇಲ್ಲಿ ನೋಡ್ಕೋಬೋದು 1, 2, 3, 4 ಈ ರೀತಿ ಮರಿ ಬರೋಕ್ಕೆ ಕಾರಣ ಏನು, ನಾವು ಇದಕ್ಕೆ ಯಾವ ಒಂದು ರಸಗೊಬ್ಬರನ ಯೂಸ್ ಮಾಡ್ಕೊಂಡಿವಿ. ಮತ್ತು ಇವಾಗೇನು ಮಳೆ ಆಗೈತಲ್ಲ, ಈ ಒಂದು ಸಂದರ್ಭದಾಗ ನಾವು ಯಾವ ಗೊಬ್ಬರ ಹೋಗಿದ್ರೆ ಬೆಸ್ಟ್, ಮತ್ತು ಏನು ಇವಾಗ ಕಸ ಇದ್ದೈತಲ್ಲ ಇದಕ್ಕೆ ಕಸದ ಔಷಧ ಹೊಡಿಬೇಕಾ ಬೇಡ, ಮತ್ತು ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ರೈತ ಬಂದರು ವಿಡಿಯೋನ ಕೊನೆವರೆಗೂ ನೋಡಿರಿ. ಹಾಗೆ ಇನ್ನು ಮುಂದೆ ಕಬ್ಬಿನಲ್ಲಿ ಯಾವುದೇ ರೀತಿ ಹೊಸ ವಿಡಿಯೋ ಬಂದರೂ ಕೂಡ ನಿಮಗೆ ಮೊದಲು ಬರ್ಬೇಕಪ್ಪ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೈತ ಬಂದರು ಎಲ್ಲರೂ ಕೂಡ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನಮಗೆ ಭಾಳ ಅವಶ್ಯಕತೆ ಐತಿ. ನಿಮ್ಗೆ ಇನ್ನು ಮುಂದೆ ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕೆ ನಾನು ಟ್ರೈ ಮಾಡಕತ್ತನು. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವಾಗ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ಏನು ಹೇಳೋದೇನಪ್ಪ ಅಂತಂದ್ರೆ, ರೈತ ಬಾಂಧವರು ಏನು ಕಬ್ಬನ್ನು ನಾಟಿ ಮಾಡ್ತೀರಿ, ಕಬ್ಬು ನಾಟಿ ಮಾಡಿದ 1 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ರೈತ ಬಾಂಧವರು ಕಸದ ಔಷಧಿಯನ್ನು ಹೊಡೆಯೋಕ್ಕೆ ಹೋಗಬೇಡ್ರಿ. ಅಂದರೆ ಇವಾಗ ಕಳೆನಾಶಕ ಔಷಧಿ ಬರುತ್ತೆ. ಇವಾಗ ಕಸ ತೆಗಿಯೋಕೆ ನಿಮ್ಗೆ ಆಗಲ್ಲಪ್ಪ ಅಂತಂದ್ರೆ ತುಂಬ ಜನ ರೈತ ಬಾಂಧವರು ಏನು ಮಾಡ್ತಾರೆ, ಕಬ್ಬು ನಾಟಿ ಮಾಡಿದ ಒಂದು 15-20 ದಿನಕ್ಕೆ ಫುಲ್ಲು ಕಸ ಇದ್ದಿರ್ತೈತಲ್ಲ, ಆ ಒಂದು ಸಂದರ್ಭದಾಗ ಕಸದ ಔಷಧಿ ಹೊಡೆದು ಬಿಡ್ತಾರೋ. ಅದರಿಂದ ಕಬ್ಬಿನಲ್ಲಿ ಗ್ರೋತ್ ಸ್ಟಾಪ್ ಆಗ್ತೈತಿ ಮತ್ತು ಮರಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಬರಲ್ಲ. ಮತ್ತು ಇನ್ನೊಂದು ಏನಾಗ್ತೈತಿಪ್ಪ ಅಂತಂದ್ರೆ ಕಬ್ಬಿಗೆ ತುಂಬ ಎಫೆಕ್ಟ್ ಆಗ್ತೈತಿ, ಸುಳಿ ಬೀಳಕ್ಕೆ ಸ್ಟಾರ್ಟ್ ಮಾಡ್ತೈತೆ. ನೀವೇನಿಲ್ಲ ನೋಡಾಕ್ತೀರಿ, ಇದೇನು 1 ಎಕರೆ ಪ್ಲಾಟ್ ಐತಿ. 1 ಎಕರೆ ಪ್ಲಾಟ್ದಾಗ ಒಂದು ಸುಳಿ ನಮ್ಮ ಹೊಲದಾಗ ಸಿಗಲ್ಲ. ನಿಮಗೆ ಸುಳಿನ ಬಿದ್ದಿಲ್ಲ. ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಕಸದ ಔಷಧ ಹೊಡೆದಿಲ್ಲ. ಮತ್ತು ಕಬ್ಬಿನಲ್ಲಿ ಗ್ರೋತ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿ ಕಬ್ಬು ಬಂದೈತೆ ಅಂತೇಳಿ. ಜಸ್ಟ್ 32 ದಿನದ ಕಬ್ಬು ಈ ರೀತಿ ಬರ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನಾವು ಏನೆಲ್ಲ ಮಾಡಿರ್ಬೋದು. ಫಸ್ಟ್ ಬಂದುಬಿಟ್ಟು ಕಬ್ಬು ನಾಟಿ ಮಾಡಿದ 16, 17, 15 ದಿನಕ್ಕೆ ನಾವೇನು ಮಾಡಿದೆವು, ಕಸ ತೆಗ್ದೀವಿ. ಕುರ್ಪಿ ತೊಗೊಂಡು ಕಸ ತೆಗ್ದೀವಿ. ಯಾಕಪ್ಪ ಅಂತಂದ್ರೆ ಕಸ ತೆಗಿಯೋದ್ರಿಂದ ಸ್ಟಾರ್ಟಿಂಗ್ ಕಬ್ಬಿನ ಏನು ಮೊಳಕೆ ಬಂದಿರ್ತಾವಲ್ಲ ಅದ್ರ ಬಡ್ಡಿಗೆ ಮಣ್ಣು ಬೀಳೋದ್ರಿಂದ ಅಲ್ಲಿ ಮರಿಗಳ ಸಂಖ್ಯೆ ಹೆಚ್ಚು ಬರೋಕೆ ಒಂದು ಕಾರಣ ಆಗ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನೀರು ನಾವು ಕವಲಿ ಮುಖಾಂತರ ಏನು ನೀರು ಬಿಡ್ತೀವಲ್ಲ ಅದು ಆ ದಂಡಿಗೆ ಬಿಟ್ಟು ಒಂದು 5 ನಿಮಿಷದಾಗ ಮೊದಲು ಈ ದಂಡಿಗೆ ಬರ್ತಾಯಿತ್ತು. ಆಮೇಲೆ ನಾವೇನು ಕಸ ತೆಗಿಬೇಕಾದ್ರೆ ಕಬ್ಬಿನ ಒಂದು ಬಡ್ಡಿಗೆ ಏನು ಮಣ್ಣು ಹಾಕಿದ್ದೀವಲ್ಲ 5 ನಿಮಿಷದಲ್ಲಿ ಒಂದು ಕವಲಿ ನೀರು ಹಾಯೋದು 15-20 ನಿಮಿಷಕ್ಕೆ ಒಂದು ಕವಲಿ ನೀರು ಹಾಯಕ್ಕೆ ಸ್ಟಾರ್ಟ್ ಆಯ್ತು. ಅಂದರೆ ನೀರು ಜಲ್ದಿ ಮುಂದೆ ಹೋಗಲ್ಲ, ಹಿಡಿದಿಟ್ಕೊಳ್ಳುತ್ತೆ. ಅಂದ್ರೆ ಮಣ್ಣು ನೆನ್ಕೋತ ಹೋಗುತ್ತೆ. ಆ ರೀತಿ ಹೋಗೋದ್ರಿಂದ ಕಬ್ಬಿನಲ್ಲಿ ನಿಂತು ನೀರು ಹಾಯೋದ್ರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ ಮತ್ತು ಬರುವಂಥ ಮರಿಗಳ ಸಂಖ್ಯೆ ಹೆವಿ ಫೋರ್ಸ್ ಆಗಿರ್ತಾವೆ. ಓಕೆ, ಇದಾಯಿತು. ದಯವಿಟ್ಟು ಯಾರು ಕಸದ ಔಷಧಿಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಮಿನಿಮಮ್ 1.5-2 ತಿಂಗಳ ಕಬ್ಬು ಆಗೋವರೆಗೂ ಯಾವುದೇ ಕಾರಣಕ್ಕೂ ರೈತ ಬಂದವರು ಕಸದ ಔಷಧಿಯನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ಒಳ್ಳೆ ಗ್ರೋತ್ ಎಲ್ಲ ನೀವು ಕಡಿಮೆ ಮಾಡ್ಕೋತೀರಿ. ಇದಾಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಈ ರೀತಿ ಏನು ಕಸ ಇದ್ದಿರ್ತೈತಿಲ್ಲ, ನೀವು ಕಬ್ಬಿಗೆ ನೀರೇನು ಬಿಡ್ತಿರ್ತಿರಲ್ಲ ಆ ಒಂದು ಸಂದರ್ಭದಾಗ ಸುಮ್ಮನೆ ಹಿಂಗೆ ಎಲ್ಲೆಲ್ಲಿ ಕಸ ದಮ್ ಕಸ ಐತಲ್ಲ ಅದನ್ನು ಕಿತ್ಕೋತ ಹೋಗಿಬಿಡ್ರಿ. ಆಲ್ಮೋಸ್ಟ್ ಎಲ್ಲ ಕಸನ ಕಂಟ್ರೋಲ್ ಆಗಿಬಿಡ್ತದೆ, ಜಾಸ್ತಿ ಕಸ ಬರೋಲ್ಲ. ನೀವು ಕಬ್ಬಿಗೆ 2 ತಿಂಗಳ 2.5 ತಿಂಗಳು ಆದಮೇಲೆ ನೀವು ಆ ಟೈಮ್ದಾಗ ಬೇಕಿದ್ರೆ ಕಸದ ಔಷಧಿನ ಯೂಸ್ ಮಾಡ್ಕೋಬೋದು. ಅವಾಗೇನು ಪ್ರಾಬ್ಲಮ್ ಆಗಲ್ಲ, ಕಬ್ಬಿಗೂ ಎಫೆಕ್ಟ್ ಆಗಲ್ಲ, ಕಬ್ಬು ಕೂಡ ದೊಡ್ಡದಾಗಿರ್ತೈತೆ. ಇನ್ನೊಂದೇನಪ್ಪ ಅಂತಂದ್ರೆ, ತುಂಬ ಜನ ಕಬ್ಬು ನಾಟಿ ಮಾಡಿದ್ಮೇಲೆ ಯಾವ ಒಂದು ರಸಗೊಬ್ಬರ ಹಾಕಬೇಕು ಸ್ಟಾರ್ಟಿಂಗ್ ಅಂದ್ರೆ ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆ ಯಾವ ಗೊಬ್ಬರ ಹಾಕ್ಬೇಕಂತೇಳಿ ತುಂಬ ಜನಕ್ಕೆ, ಅಂದರೆ ಕೆಲವೊಬ್ರು ಗೊಬ್ಬರ ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ನಾವು ಬಂದುಬಿಟ್ಟು ಈ ಒಂದು ಕಬ್ಬು ನಾಟಿ ಮಾಡೀವಲ್ಲ, ನಾಟಿ ಮಾಡ್ಬೇಕಾದ್ರೆ ಕೆಳಗಡೆ ನೆಲಗೊಬ್ಬರ ಅಂತೇಳಿ ಯಾವ ರಸಗೊಬ್ಬರನೂ ಹಾಕಿಲ್ಲ. ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ, ಸ್ಟಾರ್ಟಿಂಗ ನಾವು ಈಗ ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆನ ಯಾಕೆ ತುಂಬ ಜನ ಏನು ಮಾಡ್ತಾರೆ, ಎಕರೆಗೆ 1 ಚೀಲ ಯೂರಿಯಾ ಹಾಕ್ತಾರೋ ಮತ್ತು ಒಂದು DAP ಹಾಕ್ತಾರೋ.
DAP ರೇಟ್ 1850ರಿಂದ 1900 ಐತಿ. ಯೂರಿಯಾ 300ರಿಂದ 300 ಐತಿ. ಅಲ್ಲೇ 2000 ಮೇಲೆ ಆಯಿತು. ಮತ್ತು ಅದ್ರ ಜೋಡಿ 10-26 ಹಾಕ್ತಾರೆ. ಅದೊಂದು 700-800 ಈ ರೀತಿ ಅದು ಬೇರೆ ಬೇರೆ ಕಂಪ್ನಿಯಿಂದ ರೇಟ್ ಜಾಸ್ತಿ ಇರೋದು. ಈ ಒಂದು 2,500-3,000 ರೂಪಾಯಿ ಖರ್ಚು ಮಾಡ್ತಾರೆ ಸ್ಟಾರ್ಟಿಂಗನ. ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆನೇ 2-3 ಸಾವಿರ ಖರ್ಚು ಮಾಡೋದ್ರಿಂದ ಅಲ್ಲಿ ಏನೋ ಕಬ್ಬು ನಾಟಿ ಮಾಡಿ ಅದು ಏನೋ ಮೊಳಕೆನೂ ಬಂದಿರಲ್ಲ, ಬೇರು ಬಂದಿರಲ್ಲ, ಏನೂ ಇಲ್ಲ. ಅದರಲ್ಲಿ ಆಲ್ಮೋಸ್ಟ್ 100ದಾಗ 80% ಗೊಬ್ಬರ ನಾಶ ಆಗಿ ಹೋಗ್ತೈತೆ, ಅಂದರೆ ನೆಲ ಸಮ ಆಗಿಬಿಡ್ತೈತೆ. ಅದರಿಂದ ವೇಸ್ಟ್. ಕಬ್ಬು ನಾಟಿ ಮಾಡಿ ಒಂದು 10ರಿಂದ 12 ದಿನ ಆದಮೇಲೆ ಮೊಳಕೆ ಬರ್ತಿರ್ತಾವಲ್ಲ, ಆ ಒಂದು ಮೊಳಕೆ ಬರುವಂಥ ಸಂದರ್ಭದಲ್ಲಿ ನೀವೇನು ಮಾಡಿರಿ, 1 ಎಕರೆಗೆ ಅರ್ಧ ಚೀಲ ಯೂರಿಯಾ ಯೂಸ್ ಮಾಡಿರಿ, ಅರ್ಧ ಚೀಲ DAP ಯೂಸ್ ಮಾಡಿರಿ, ಅದ್ರ ಜೊತೆಗೆ 1 ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡಿರಿ. ಇದು ಆಲ್ರೆಡಿ ಇದೆಲ್ಲ ಖರ್ಚು ಕೂಡಿ ಭಾಳ ಅಂದ್ರೆ ಒಂದು 1,200-1,100 ರೂಪಾಯಿ ಖರ್ಚಾಗೈತಿ. ಇಷ್ಟು ಯೂಸ್ ಮಾಡಿದ್ರೆ ನೀವು ಆ ಟೈಮ್ದಾಗ ಏನಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿ 12-13 ದಿನಕ್ಕೆ ಕಬ್ಬಿನಲ್ಲಿ ಏನಾಗ್ತೈತಪ್ಪ ಅಂದ್ರೆ ಮೊಳಕೆ ಬರ್ತಿರ್ತಾವೆ. ಮತ್ತು ಕಬ್ಬು ಕೂಡ ಸ್ಟ್ರಾಂಗಾಗಿ ಪೂರ್ಸಾಗಿ ಬರ್ಬೇಕಪ್ಪ ಅಂತಂದ್ರೆ ಆ ಒಂದು ಮೂಮೆಂಟ್ದಾಗ ನೀವು ಗೊಬ್ಬರ ಹೋಗಿದ್ದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ಕಬ್ಬಿನಲ್ಲಿ ಹೊಸ ಬಿಳಿ ಬೇರುಗಳ ಬೆಳವಣಿಗೆ ಹೆಚ್ಚಾಗ್ತದೆ. ಮೇನ್ ಬೇಕಾಗಿರೋದು ಕಬ್ಬಿಗೆ ಬೇರುಗಳು ಸ್ಟ್ರಾಂಗ್ ಆಗ್ಬೇಕು. ಕೆಳಗೆ ಬೇರೆ ಎಷ್ಟು ಸ್ಟ್ರಾಂಗ್ ಆಗ್ತಾವಲ್ಲ, ಅದೇ ರೀತಿ ಕಬ್ಬು ಕೂಡ ಮೇಲ್ಗಡೆ ಅಷ್ಟೇ ಸ್ಟ್ರಾಂಗ್ ಆಗಿ ಬರ್ತೈತಿ. ಆದ್ದರಿಂದ ಪ್ರತಿಯೊಬ್ಬರು ರೈತ ಬಂದವರು ಕಬ್ಬು ನಾಟಿ ಮಾಡಿದ 15 ದಿನಕ್ಕೆ ನೀವೇನು ಕಸ ತೆಗಿತೀರಲ್ಲ, ಕಸ ತೆಗೆದ್ಮೇಲೆ ಅರ್ಧ ಚೀಲ ಯೂರಿಯಾ, ಅರ್ಧ ಚೀಲ DAP, ಒಂದು ನೀವು ಹ್ಯೂಮಿಕ್ ಆ್ಯಸಿಡ್ 1 kg ಹಾಕೋಬೋದು. 1 kg ಹಾಕೋಬೋದಲ್ಲ, ಅರ್ಧ kg ಹಾಕೋಬೋದು. ಎಲ್ಲ ಗೊಬ್ಬರದಾಗ ಮಿಕ್ಸ್ ಮಾಡಿ ಸಾಲಿಗೆ ನೀವು ಗೊಬ್ಬರನ ಒಗೆದು ಆಮೇಲೆ ನೀರು ಬಿಟ್ಟರೆ ಇಷ್ಟು ಸಖತ್ತಾಗಿ ಬರ್ತದೆ ನಿಮ್ಮದು ಕಬ್ಬು ಅಂತ ಅಂದ್ರೆ ನೀವು ಒಂದು ಸಲ ಈ ಮಾಡಿ ನೋಡ್ರಿ, ಈ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಕಬ್ಬು ನಾಟಿ ಮಾಡಿದ 1 ತಿಂಗಳಿಗೆ ಇವತ್ತು ಅಥವಾ ನಾಳೆ ನಾನು ಇದಕ್ಕೆ ಗೊಬ್ಬರ ಹೋಗೋದು ನೀರು ಬಿಡೋದನ್ನು, ಅದು ಯಾವ ರೀತಿ ಗೊಬ್ಬರ ಹೋಗಿತ್ತು, ಏನೆಲ್ಲ ಮಿಕ್ಸ್ ಮಾಡ್ತಾನೆ ಅಂತೇಳಿ ನಿಮ್ಗೆ ಅದನ್ನು ತೋರಿಸ್ತಾನು. ಕಬ್ಬು ನಾಟಿ ಮಾಡಿದ 1 ತಿಂಗಳಿಗೆ ಯಾವ ಗೊಬ್ಬರ ಹಾಕಬೇಕಪ್ಪ ಅಂತಂದ್ರೆ ಪ್ರತಿ 1 ಎಕರೆಗೆ 1 ಚೀಲ ಯೂರಿಯಾ ಹಾಕಬೇಕು, ಮತ್ತು 1 DAP ಹಾಕಬೇಕು. ಆಮೇಲೆ 19-19-19 ನಾವು 19 ಆಲ್ ಅಂತ ಏನು ಕರಿತೀವಿ ಅಂದ್ರೆ ಐಸೋಲ್, ಅದು 1 ಎಕರೆಗೆ 2 ಪಾಕೆಟ್ ಐಸೋಲ್ ಹಾಕೋಬೇಕು, ಅಂದರೆ 2 kg ಐಸೋಲ್ ಹಾಕೋಬೇಕು. ಆಮೇಲೆ 1 ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡ್ಕೋಬೇಕು. ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ರ ಖರ್ಚು ಎಷ್ಟು ಆಗ್ತೈತಪ್ಪ ಅಂತಂದ್ರೆ ಹಬ್ಬ ಅಂದ್ರೆ ಒಂದು 2300-2400 ರೂಪಾಯಿ ಖರ್ಚಾಗ್ತೈತಿ. ಇಷ್ಟು ನೀವೇನಾರ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಕಬ್ಬಿನ ಗ್ರೋತ್ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ನೀವು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆ ರೇಂಜಿಗೆ ಗ್ರೋತ್ ಬರ್ತೈತೆ. ಇವಾಗ ನಾನು ನಿಮ್ಗೆ ನಾಳೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ತೋರಿಸ್ತೀನಿ ವಿಡಿಯೋ. ಇವಾಗ ನೀವು ನೋಡ್ಬೋದು ಕಬ್ಬಿನ ಮರಿಗಳ ಸಂಖ್ಯೆ ಯಾವ ರೀತಿ ಬರತೈತೆ ಅಂತ ನೀವು ಇಲ್ಲಿ ನೋಡ್ಬೋದು. ಇದು ನೋಡ್ಬೋದು, 1 ಕಬ್ಬು 1 2 ಹೊಸ ಮರಿ 3 4 5, ಇಲ್ಲೇ ಹಿಂದೆ ನೋಡ್ಬೋದು ಇನ್ನೊಂದು ಐತಿ, ಇದೊಂದು 6. ಅಂದ್ರೆ 1 ಕಬ್ಬಿಗೆ ಇನ್ನೂ 30 ದಿನದಾಗ 1 ಕಬ್ಬಿಗೆ 6 ಮರಿಗಳ ಸಂಖ್ಯೆ ಬಂದೈತೆ ಅಂದ್ರೆ ನೋಡ್ಬೋದು ಗ್ರೋತ್ ಎಷ್ಟು ಸ್ಪೀಡ್ ಐತೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಆಲ್ಮೋಸ್ಟ್ ರೈತ ಬಂದವರು ನೀರು ಈ ಒಂದು ಇಷ್ಟು ದಿನ ಬೇಸಿಗೆ ಒಳಗೆ ಕರೆಕ್ಟಾಗಿ ನೀರು ಕಬ್ಬಿಗೆ ಕೊಡೋಕ್ಕಾಗಿರಲ್ಲ. ಯಾಕಂತಂದ್ರೆ ನೀರಿನ ಪ್ರಾಬ್ಲಮ್ ಇರ್ತೈತಿ. ಇವಾಗ ನಿಮ್ಮ ತೋಟದಾಗ ನೀರು ಜಾಸ್ತಿ ಇತ್ತಪ್ಪ ಅಂದ್ರೆ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿರ್ತೀರಿ. ಇಲ್ಲ ಕೆಲವೊಂದು ಕಡೆ ಕಬ್ಬು ನಾಟಿ ಮಾಡಿರ್ತಾರೋ ಕಬ್ಬಿಗೆ ಕರೆಕ್ಟಾಗಿ ನೀರು ಸಾಕಾಗ್ತಿರಲ್ಲ, 15 ದಿನಕ್ಕೊಂದ್ಸಲ 10 ದಿನಕ್ಕೊಂದ್ಸಲ ನೀರು ಬಿಡ್ತಿರ್ತಾರೋ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗೈತಿ, ಕಬ್ಬು ಏನು ಇದು 30-32 ದಿನ ಕಬ್ಬು ಈ ರೇಂಜಿಗೆ ಏನು ಕಬ್ಬು ಬರ್ತಲ್ಲ, ಇಟ್ಟು ಬೆಳವಣಿಗೆ ಆಗುತ್ತಲ್ಲ, ಇಷ್ಟು ಬಂದಮೇಲೆ ನೀವು ವಾರದಾಗ 2 ಸರಿ ನೀರು ಬಿಟ್ಟರು ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಕೆಂಪು ಆಗೋಲ್ಲ, ತಂಪು ಆಗೋಲ್ಲ, ಕಬ್ಬಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಎಷ್ಟು ಈ ಟೈಮ್ದಾಗ ನೀರು ಬಿಡ್ತಿರಲ್ಲ ಅಷ್ಟು ಒಳ್ಳೇದು. ತುಂಬ ಜನ ಹೇಳ್ತಾರದವರು ಕಬ್ಬು ನಾಟಿ ಮಾಡಿದ್ಮೇಲೆ ಜಾಸ್ತಿ ನೀರು ಕೊಡಬಾರ್ದು, ನೆಲ ತಂಪಾಕೈತಿ, ಕಬ್ಬು ಕೆಂಪಾಕೈತಿ, ಹಂಗೆ ಹೇಳ್ತಿರ್ತಾರೋ. ಏನೂ ಪ್ರಾಬ್ಲಮ್ ಆಗೋಲ್ಲ ರೈತ ಬಂದವ್ರಿಗೆ. ನಾನು ಇವಾಗ 5 ವರ್ಷದಿಂದ ನಾವೇನು ಕಬ್ಬು ಬೆಳೆಯಾಕತ್ತೀವಿ, ಕಬ್ಬು ನಾಟಿ ಮಾಡಿದ 1 ತಿಂಗಳು ನಿಮ್ಮ ಕಬ್ಬಿಗೆ ಆಗಿತ್ತಪ್ಪ ಅಂತಂದ್ರೆ ನೀವು ಆರಾಮಾಗಿ 1 ವಾರದಾಗ 2 ಸರಿ ನೀರು ಬಿಡ್ಬೋದು. ನಿಮ್ದು ಕರಿ ಮಣ್ಣಿತ್ತು ಜಾಸ್ತಿ ಅಂದ್ರೆ ಕಬ್ಬು ನೀರು ಬಿಟ್ಟ ಮೇಲೆ ಒಂದು 8-10 ದಿನ ಪೂರ ರಾಡಿನ ಇರ್ತೈತಿ ಕೆಳಗತ್ತಂದ್ರೆ ನೀವು 10 ದಿನಕ್ಕೊಂದ್ಸರಿ ನೀರು ಬಿಡ್ಬೋದು. ನಿಮ್ಮದು ಮಡ್ಡಿ ನೆಲ ಇತ್ತು, ಸ್ವಲ್ಪ ನೀರು ಬಿಟ್ಟು 2-3 ದಿನಕ್ಕೆ ನೆಲ ಒಣಗ್ತೈತಂದ್ರೆ 4 ದಿನಕ್ಕೊಂದ್ಸರಿ 5 ದಿನಕ್ಕೊಂದ್ಸರಿ ನಿಮ್ಮ ಹತ್ರ ನೀರು ಇರ್ತಪ್ಪ ಅಂತಂದ್ರೆ ನೀರು ಎಷ್ಟು ಬಿಡ್ತಿರಲ್ಲ ಆ ಟೈಮ್ದಾಗ ಒಳ್ಳೆ ಗ್ರೋತ್ ಸಿಗ್ತೈತಿ. ಮತ್ತು ಮರಿಗಳ ಸಂಖ್ಯೆನೂ ಜಾಸ್ತಿ ಆಗ್ತೈತಿ, ಇಳುವರಿಯಲ್ಲಿ ಕೂಡ ತುಂಬ ಬದಲಾವಣೆ ಆಗ್ತೈತಿ. ಆದ್ದರಿಂದ ರೈತ ಬಂದವರು ನನ್ನ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ರೈತ ಬಂದವರು ಹೆಚ್ಚಿನ ಆದಾಯವನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರು ರೈತ ಬಂದವರು ರೈತ ಮಿತ್ರ ನಂಬರ್ 1 ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮುಂದೆ ಯಾವುದೇ ಒಂದು ಯೂಟ್ಯೂಬ್ದಾಗ ವಿಡಿಯೋ ಬಂದರೂ ಕೂಡ ನಿಮ್ಗೆ ಮೊದಲು ಬರ್ತಾವೆ ಅಂತ ಹೇಳ್ತಾ, ನಿಮ್ಗೆ ಏನೋ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಮತ್ತು ನಾನಿವೇನು ಕಬ್ಬು ನಾಟಿ ಮಾಡಿಲ್ಲ, ಇದು ಬಂದುಬಿಟ್ಟು 256 ಕಬ್ಬಿನ ತಳಿ, ಅಂದರೆ 262 ಅಂತ ಏನು ಕರಿತಿರಲ್ಲ ಅದು ಕಬ್ಬಿನ ತಳಿ. ನಿಮಗೆ ನಿಮ್ಮ ಹೊಲದಲ್ಲಿ ಯಾವ ತಳಿ ನಿಮಗೆ ಇಳುವರಿ ಜಾಸ್ತಿ ಕೊಡ್ತೈತೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ. ಮತ್ತು ನಾಳೆ ಇದಕ್ಕೆ ಯಾವ ಗೊಬ್ಬರ ಹಾಕ್ತನೋ ಮತ್ತು ಇದಕ್ಕೆ ಯಾವ ರೀತಿ ಒಂದು ನೀರು ಬಿಡ್ತನೋ ಮತ್ತು ಗೊಬ್ಬರ ಹಾಕಿದ್ಮೇಲೆ ನಾನು ಏನು ಮಾಡ್ತಾನೆ ಅಂತೇಳಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಐತೆ ನಾಳೆ ಬರೋದು. ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಒಂದು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.